ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ನಿರಂಜ್ ಕೆಎಚ್. ವೀಕ್ಷಕರೇ, ಅತ್ಯಮೂಲ್ಯವಾದಂತಹ ಪಶ್ಚಿಮ ಘಟ್ಟಗಳಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಮುಂದಾಗಿದ್ದಾವೆ. ಆದ್ರೆ ಇದಕ್ಕೆ ಸ್ಥಳೀಯ ಹೋರಾಟಗಾರರು ಹಾಗೂ ಪರಿಸರವಾದಿಗಳು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಈ ಎಲ್ಲದರ ಕುರಿತಾಗಿ ನಮ್ ಜೊತೆಗೆ ಮಾತಾಡೋದಕ್ಕೆ ಹಿರಿಯ ಪತ್ರಕರ್ತರಾದಂತಹ ಜೋಸೆಫ್ ಓವರ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ಪ್ರಮುಖವಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಶೆಟ್ಟಿಹಳ್ಳಿ ಅಭಯಾರಣ್ಯ ಇರಬಹುದು, ಸೋಮೇಶ್ವರ, ಕುದುರೆಮುಖ ಮತ್ತೆ ಮೂಕಾಂಬಿಕಾ ಅರಣ್ಯ ಪ್ರದೇಶಗಳ ಬಳಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಬೇಕು ಅಂತ ಮುಂದಾಗಿದೆ. ಇದಕ್ಕೆ ಸ್ಥಳೀಯ ಮಟ್ಟದಲ್ಲೂ ಕೂಡ ಪ್ರತಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ಅಲ್ಲ, ಈಗ ನೋಡಿ, ಒಂದು ಪಶ್ಚಿಮ ಘಟ್ಟ ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದು ನಮ್ಮ ಸದರ್ನ್ ಇಂಡಿಯಾದು ವಾಟರ್ ಟವರ್, ವಾಟರ್ ಟ್ಯಾಂಕ್. ಅದಿಲ್ಲ ಅಂದ್ರೆ ಪಶ್ಚಿಮ ಘಟ್ಟ ಹೋಯ್ತಂದ್ರೆ ನೀರಿಲ್ಲ. ಇಡೀ ತಮಿಳ್ನಾಡು ಇರ್ಲಿ, ಕರ್ನಾಟಕ ಇರಲಿ, ಕೇರಳ, ಪಾಂಡಿಚೇರಿಗೆಲ್ಲ ನೀರಿರಲ್ಲ. ಸೊ ಎಷ್ಟೋ ಜನ ಅದ್ರ ಮೇಲೆ ಬದುಕಿದ್ದಾರೆ. ಸೊ ಅದನ್ನ ನಾವು ನಾಶ ಮಾಡ್ಕೊಂಡೇ ಬರ್ತಿದ್ದೀವಿ. ಈಗ ಹೊರಟಿದ್ದಾರೆ ಸರ್ಕಾರ, ಇಬ್ರು ಸೇರಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರ್ಕೊಂಡು ಇವರು ನಮ್ಮ ಪಶ್ಚಿಮ ಘಟ್ಟನ ಇನ್ನ ಪಾಲ್ ಮಾಡ್ಬೇಕು. ಮುಂಚೆನೆ 40% ಹೋಗ್ಬಿಟ್ಟಿದೆ, ಇನ್ನ ಇರೋದನ್ನು ಪಾಲ್ ಮಾಡ್ಬೇಕು ಅಂದ್ಬಿಟ್ಟು ಇವರು ಶೆಟ್ಟಿಯಲ್ಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ 300 ಸ್ಕ್ವೇರ್ ಕಿಲೋಮೀಟರ್ಸ್ ಬಿಟ್ಕೊಡ್ತಿದ್ದಾರೆ. ಡಿನೋಟಿಫೈ ಮಾಡಕ್ಕೆ ಏನೋ ರೀಕ್ಲಾಸಿಫಿಕೇಶನ್ ಮಾಡ್ತಾರಂತ ಹೊಸದಾಗಿ. ಎಲ್ಲರೂ ಹೇಳೋದು ಕಾಡನ್ನ ಜಾಸ್ತಿ ಮಾಡ್ಬೇಕು, ಯಾಕಂದ್ರೆ ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ 33% ಇರ್ಬೇಕು ಕಾಡು ಒಂದು ರಾಜ್ಯದೊಳಗೆ. ನಮ್ಮ ದೇಶದೊಳಗೂ 33% ಇರ್ಬೇಕು. ನಮ್ಮ ರಾಜ್ಯದೊಳಗೆ ಕೇವಲ 20% ಇದೆ. ಅದನ್ನ ಜಾಸ್ತಿ ಮಾಡ್ಬೇಕು, ಕಡಿಮೆ ಮಾಡಬೇಕು. ಸೊ ಅಲ್ಲೇ ನಾವು ಸರ್ಕಾರ ಕೇಳೋದು, ನೀವು ಎಲ್ಲಾ ಕಡೆನೂ ಸಿದ್ದರಾಮಯ್ಯ ಅವರು ಮಾಜಿ CM ಎಲ್ಲಾ ಕಡೆ ಹೇಳ್ಕೊಂಬರೋರು, ನಾವು ಹೆಂಗಾರು 30% ಆದ್ರೂ ಮಾಡ್ಬೇಕು ಅಂದ್ಬಿಟ್ಟು ಈಗ ಈ ಕಾರ್ಡ್ ಬಿಟ್ಕೊಡ್ಕೊಡೋದು 300 ಸ್ಕ್ವೇರ್ ಕಿಲೋಮೀಟರ್ ಬಿಟ್ಕೊಟ್ರೆ ಕಡಿಮೆ ಆಗತ್ತಾ ಜಾಸ್ತಿ ಆಗತ್ತಾ ಅಂದ್ಬಿಟ್ಟು ನಮ್ಗೆ ಅರ್ಥ ಆಗ್ತಿಲ್ಲ. ಹೇಗೆ ನಾವು ಕಾಡನ್ನ ಉಳಿಸ್ಕೋತೀವಿ ಗೊತ್ತಿಲ್ಲ. ನೀವು ಶೆಟ್ಟಿಯಲ್ಲಿ ನೀವು ಆ ಕಡೆ ಬಂದ್ರೆ ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬರುತ್ತೆ, ಅದನ್ನು ಪಾಲ್ ಮಾಡ್ಕೊಂಡು ಕೂತವ್ರೆ. ರೋಡ್ನ ಅಗಲ ಮಾಡ್ತಾರಂತ. ಏನಕ್ಕೆ ಅಗಲ ಮಾಡ್ಬೇಕಂತ ಅರ್ಥ ಆಗಲ್ಲ. ಇರೋ ರೋಡ್ನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸಾಕು, ಅಲ್ಲಿ ಜಾಸ್ತಿ ಜನ ಓಡಾಡೋದು ಇಲ್ಲ. ಅದನ್ನ ಇವರು 4 ಲೇನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನೇನಾಗತ್ತೆ? ಸೊ ಅಲ್ಲಿ ಈಗ ಎಲ್ಲಾ ಕಡೆನೂ ಮಾನವ ಮತ್ತೆ ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗ್ತಿದೆ. ಇನ್ನ ಇದು ನೀವು ಲೀನಿಯರ್ ಪ್ರಾಜೆಕ್ಟ್ಸ್ ಈ ತರ ಡಿಸ್ಟ್ರಾಯ್ ಮಾಡ್ಕೊಂಡ್ ಬರ್ತಿದ್ರೆ, ಡಿವೈಡ್ ಮಾಡ್ಕೊಂಡ್ ಬರ್ತಿದ್ರೆ ಫಾರೆಸ್ಟ್ ನ, ಇನ್ನ ಜಾಸ್ತಿ ಆಗತ್ತೆ. ಸೊ ಇರೋ ರೋಡ್ನೆ ನೀವು ಉಳಿಸ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿ, ಯಾರು ಬೇಡನಲ್ಲ. ನಾವು ಡೆವಲಪ್ಮೆಂಟ್ ವಿರುದ್ಧ ಇಲ್ವೇ ಇಲ್ಲ, ಡೆವಲಪ್ಮೆಂಟ್ ಬೇಕು. ಬಟ್ ಈ ಕಾಡನ್ನ ಬಿಟ್ಟು ಡೆವಲಪ್ಮೆಂಟ್ ಮಾಡ್ಬೋದಲ್ಲ. ರೋಡ್ ಅಗಲ ಮಾಡ್ಬೇಕು, ಇದು ಮಾಡ್ಬೇಕು ಅಂದ್ಬಿಟ್ಟು ಹೊರಟಿದ್ದಾರೆ. ಆಮೇಲೆ ಅಲ್ಲಿ ಕೊಡಚಾದ್ರಿಗಳಿಗೆ ಅವರು ರೋಪ್ ವೇ ಮಾಡ್ಬೇಕಂತೆ. ಎಂಟರ್ಟೈನ್ಮೆಂಟ್ ಇರೋದು ಫಾರೆಸ್ಟ್ ಇರೋದು ನಮ್ಗೆ ನಾವೆಲ್ಲ ಉಳ್ಕೊಳಕ್ಕೆ. ಅದನ್ನ ಬಯೋಡೈವರ್ಸಿಟಿ ಇರ್ಲಿ, ಅದು ಎಕಲಾಜಿಕಲ್ ಇದರಿಂದ ನಾವು ಬದುಕೋತೀವಿ. ಫಾರೆಸ್ಟ್ ನ ನಾವು ಎಂಟರ್ಟೈನ್ಮೆಂಟ್ ಮಾಡ್ಬಿಟ್ಟಿದೀವಿ, ಏನೋ ಸಿನಿಮಾ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಡಿಶಿಮ್ ಮಾಡ್ತಾರಲ್ಲ ಆ ತರ ಅಂತಿಕೊಂಡ್ಬಿಟ್ಟು ಫಾರೆಸ್ಟ್ ನ ಆ ತರ ನಾಶ ಮಾಡ್ಕೊಂಡ್ ಬರ್ತಿದ್ದಾರೆ. ಅದು ಮುಟ್ರೆ ನೀವು ನಮ್ಮ ಶರಾವತಿ ಲಯನ್ ಟೇಲ್ ಮಕಾಕ್ ಸ್ಯಾಂಕ್ಚುರಿ, ಸಿಂಗಲಿಕಾ ಸ್ಯಾಂಕ್ಚುರಿ ಬರುತ್ತೆ. ಅದನ್ನಲ್ಲಿ ಇವರು ಒಂದ್ ಕಡೆ ಪಂಪ್ ಸ್ಟೋರೇಜ್ ಮಾಡ್ಬೇಕು ಅಂದ್ಬಿಟ್ಟು, ಬೇಕಾಗಿಲ್ಲ ಅದು, ನಾವು ರೆನ್ಯೂಯಬಲ್ ಎನರ್ಜಿ ಬೇರೆ ತರ ಸೋರ್ಸ್ಗಳಿದೆ. ಅದಕ್ಕೆ ಇವರು 10,240 ಕೋಟಿ ಖರ್ಚು ಮಾಡ್ತಿದ್ದಾರೆ. ಅದೇ ದುಡ್ಡೊಳಗೆ ಇವ್ರು ರೆನ್ಯೂಬಲ್ ಎನರ್ಜಿ ಸ್ಟೋರೇಜ್ ಬ್ಯಾಟ್ರಿಗಳು ಬೇರೆ ಕಡೆ ಮಾಡ್ಕೋಬಹುದು. ಅದಕ್ಕೂ ಸೈಂಟಿಫಿಕ್ ಇದಿದೆ, ಬ್ಯಾಕಿಂಗ್ ಇದೆ, ಎಲ್ಲಾ ತರನು ವ್ಯವಸ್ಥೆ ಇದೆ. ಬೇರೆ ಕಂಟ್ರೀಸ್ ಎಲ್ಲ ಫಾಲೋ ಮಾಡ್ತಿದ್ದಾರೆ. ನಮ್ಮವ್ರು ಯಾಕೆ ಅದನ್ನ ಮಾಡ್ತಿಲ್ಲ ಅಂತ ಅರ್ಥ ಆಗ್ತಿಲ್ಲ. ದುಡ್ಡು ಖರ್ಚು, ಕಾಡು ಹಾಳಾಗೋಗ್ತಿದೆ. ಸೊ ರೆನ್ಯೂಬಲ್ ಎನರ್ಜಿ ಇದ್ದಾಗ ರೆನ್ಯೂಬಲ್ ಎನರ್ಜಿ ಮಾಡ್ಬೋದು. ಆಮೇಲೆ ಅದನ್ನ ಶರಾವತಿ ರಿವರ್, ನಮ್ಮ ಈ ರಿವರ್ನೆಲ್ಲ ಇವರು ಡೈವರ್ಟ್ ಮಾಡ್ತಾರಂತೆ. ಸೊ ಏನ್ ಅರ್ಥನೇ ಆಗಲ್ಲ. ಇರೋ ಸಿಸ್ಟಮ್ ನ ನೀವು ಪಾಲ್ ಮಾಡ್ಕೊಂಡ್ ಬಂದ್ರೆ, ದೇವರು ಕೊಟ್ಟಿರೋದು ನ್ಯಾಚುರಲ್ ಸಿಸ್ಟಮ್ ನ, ನಾವ್ ಇಲ್ಲೂ ಇರಲ್ಲ ಅಲ್ಲೂ ಇರಲ್ಲ. ಸೊ 2 ಕಡೆ ಮಧ್ಯೆ ಸಿಕ್ಕೊಂಡು ಜನ ಸಾಯ್ಬೇಕಾರತ್ತೆ. ನೀವು ಅದಕ್ ಬಿಟ್ಟು ಬಂದ್ರೆ ನೀವು ಕುದುರೆಮುಖ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಕುದುರೆಮುಖ ನ್ಯಾಷನಲ್ ಪಾರ್ಕ್ ಬನ್ನಿ, ಅಲ್ಲೂ ಡೆವಲಪ್ಮೆಂಟ್ ವರ್ಕ್. ನಾವು ಡೆವಲಪ್ಮೆಂಟ್ ಅನ್ನಲ್ಲ, ಅದಕ್ಕೆ ಅದು ಕನ್ಸ್ಟ್ರಕ್ಷನ್ ಅಂತೀವಿ. ಯಾವ್ದಾದ್ರು ಒಂದು ಡೆವಲಪ್ಮೆಂಟ್ ಮಾಡಿದ್ರೆ ಸೈಂಟಿಫಿಕ್ ಆಗಿರತ್ತೆ. ಇದು ಸೈಂಟಿಫಿಕೇ ಅಲ್ಲ. ಸುಮ್ಮನೆ ನಮ್ಮ ಹತ್ರ ದುಡ್ಡಿದ್ದೆ, ಇಷ್ಟು 30,000 ಕೋಟಿ ನಮ್ ಕೈಗಿದೆ,
ನಾವು ಅದನ್ನ ಹೆಂಗಾರು ಯೂಸ್ ಮಾಡಿ ಕಾಡನ್ನ ಹಾಳು ಮಾಡ್ತೀವಿ, ನಮ್ ಜೋಬ್ ತುಂಬಿಸ್ಕೋತೀವಿ ಅಂದ್ಬಿಟ್ಟು ಇವ್ರುಗಳು ಮುಂದಕ್ಕೆ ಹೊರಟಿದ್ದಾರೆ. ಈಗ ಅಲ್ಲಿನ ಜನ ಹೇಳೋದು ಏನಂದ್ರೆ ಮಲೆನಾಡೊಳಗೆ ನಮಗೆ ನಮಗೆ ನೀರಿಲ್ಲ, ನೀವು 1200 ಅಡಿ ಕೋರ್ತೃನು ಬೋರ್ವೆಲ್ ಹಾಕ್ದ್ರೆ ನೀರ್ ಬರ್ತಿಲ್ಲ ಅಂದ್ಬಿಟ್ಟು ಹೇಳಿದ್ದಾರೆ. ನಮಗೆಲ್ಲ ಒಂದ್ ಜ್ಞಾಪಕ ಇರೋದು, ನಮ್ಮ ಇವರು ವೀರೇಂದ್ರ ಹೆಗ್ಡೆ ಅವರು ಧರ್ಮಸ್ಥಳ ಅವರು ಒಂದು ಲೆಟರ್ ಕಳಿಸ್ತಾರೆ ಎಲ್ರಿಗೂ, ದಯವಿಟ್ಟು ಭಕ್ತರು ಯಾರು ಬರ್ಬೇಡಿ ಧರ್ಮಸ್ಥಳಕ್ಕೆ, ಯಾಕಂದ್ರೆ ನೇತ್ರಾವತಿ ನೀರಿಲ್ಲ ಅಂದ್ಬಿಟ್ಟು ಅವರೇ ಖುದ್ದಾಗೆ ಬರೀತಾರೆ, ದಯವಿಟ್ಟು ಯಾರು ಬರ್ಬೇಡಿ ನೀರಿಲ್ಲ ಅಂದ್ಬಿಟ್ಟು. ಸೊ ಇದೆಲ್ಲ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಅಲ್ಲಿನ ಲೋಕಲ್ ಜನ ಹೇಳ್ತಿರೋದು ನೀರೇ ಇಲ್ಲ, ಪರದಾಡ್ತಿದೀವಿ, ಏನು ಬೆಳೆಸ್ಕೊಳಕ್ ಆಗ್ತಿಲ್ಲ, ಅಲ್ಲಿನ ವನ್ಯಜೀವಿ ಸಂಕರ್ಷಣು ಜಾಸ್ತಿ ಆಗ್ತಿದೆ, ಕೋತಿಗಳು ಬಂದು ಅದ್ ಏನ್ ಹಾಕಿರ್ ತಿನ್ಕೊಂಡು ಹೋಗುತ್ತೆ, ಆಮೇಲೆ ಕಾಡೆಮ್ಮೆ ಗಾರ್ ಅಂತೀವಿ ಅದು ಬಂದು ಇದ್ ಮಾಡ್ತಿದೆ ಅಂದ್ಬಿಟ್ಟು ಅವರೆಲ್ಲ ತೊಂದರೆ ಒಳಗಿರ್ಬೇಕಾರೆ ಸರ್ಕಾರ ಅವ್ರಿಗೆ ಸಾಥ್ ಕೊಟ್ಬಿಟ್ಟು ಹೌದು ನಿಮ್ಗೆ ಏನು ಉಳ್ಸ್ಕೋಬೇಕು ಅಭಿವೃದ್ಧಿ ಮಾಡ್ತೀವಿ, ಬಟ್ ನಿಮ್ಮ ಜಾಗನ ನಾವು ಹಾಳು ಮಾಡಲ್ಲ ಅಂದ್ಬಿಟ್ಟು ಒಂದು ಭರೋಸಾ ಕೊಡ್ಬೇಕು. ಅದು ಬಿಟ್ಬಿಟ್ಟು ನಾವ್ ಮಾಡಿದೇ ಮಾಡ್ತೀವಿ, ನೀವ್ ನಮ್ನ ಎಲೆಕ್ಟ್ ಮಾಡಿದ್ದೀರಾ, ನೀವ್ ನಮ್ಗೆ ಪವರ್ ಕೊಟ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ಇವರು ಎಗರಾಡ್ಕೊಂಡು ಮಾಡ್ತಿದ್ದಾರೆ. ಆದ್ರೆ ಜನ ಹಿಡಿದಿದ್ದಾರೆ. ಈಗ ಸ್ವಾಮೀಜಿಗಳು ಬಂದಿದ್ದಾರೆ. ಅಲ್ಲಿನ ಒಳ್ಳೆ ವಿಷಯಗಳಂದ್ರೆ ಅಲ್ಲಿನ ಮಲೆನಾಡು ಸ್ವಾಮೀಜಿಗಳು, ಉತ್ತರ ಕನ್ನಡ ಸ್ವಾಮೀಜಿಗಳು ಎಲ್ಲ ಹಿಡಿದಿದ್ದಾರೆ. ಬೇಕಾಗಿಲ್ಲ ಈ ಪ್ರಾಜೆಕ್ಟ್ ಎಲ್ಲ ಬೇಕಾಗಿಲ್ಲ ನಮ್ಗೆ, ಇದು ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಶರಾವತಿ ಬೇಡ, ನಮ್ಗೆ ರೋಡ್ ಅಗಲ ಮಾಡೋದ್ ಬೇಡ, ನಮ್ಗೆ ಆಗುಂಬೆ ಘಾಟ್ ಸುರಂಗ ಬೇಡ, ನಮ್ಗೆ ರೈಲ್ವೇಸ್ ಎಲ್ಲೂ ಬೇಕಾಗಿಲ್ಲ, ಇರೋದನ್ನೇ ಸಾಕು ನಮ್ಗೆ ಅಂದ್ಬಿಟ್ಟು ಎಲ್ರು ಓಡಾಡ್ಬೇಕಾದ್ರೆ ಸರ್ಕಾರ ಈಗ್ಲೂ ಒಂದು ತೋರ್ಸ್ಕೊಂಡು ದಿಮಾಗ್ ತೋರ್ಸ್ಕೊಂಡು ನಾವ್ ಏನ್ ಬೇಕಾದ್ರೆ ಮಾಡ್ತೀವಿ, ನೀವ್ ನಮ್ ಇದನ್ ಕೇಳಿದ್ರೆ ನಾವೆಲ್ಲ ನೆಕ್ಸ್ಟ್ ಜನ ಹೇಳ್ತಿದಾರೆ ಎಲೆಕ್ಷನ್ ಬರ್ಲಿ ಗೊತ್ತಾಗತ್ತೆ ಅಂತ ಹೇಳ್ತಿದಾರೆ ಜನ. ಆಗತ್ತೆ, ಡೆಫಿನೆಟ್ ಆಗಿ ಆಗತ್ತೆ, ಎಲ್ಲರೂ ವಿರೋಧ ಹಾಕ್ತಿದ್ದಾರೆ. ಮತ್ತೆ ನಾವು ಹೇಳ್ತಿರೋದು ಇವ್ರಿಗೆ ನೋಡಿ, ಈಗ 30,000 ಕೋಟಿ ಬಂದಿದೆ ಡೆವಲಪ್ಮೆಂಟ್ ವರ್ಕಿಗೆ, ಎಲ್ಲೆಲ್ಲಿ ಏನ್ ಮಾಡ್ಬೇಕು ಸಣ್ಣ ಪುಟ್ಟ ಮಾಡಿ, ಯಾರು ಬೇಡ ಅನ್ನಲ್ಲ. ನಾವ್ ಆಮೇಲೆ ನಮ್ BY ರಾಘವೇಂದ್ರ ಇದ್ದಾರೆ MP ಶಿವಮೊಗ್ಗದವರು, ಅವ್ರಿಗೂ ನಾವು ಬಹಳ ಕೇಳ್ಕೊಂಡಿದೀವಿ, ಸರ್ ನಿಮ್ ಹತ್ರ ದುಡ್ಡು ಬಂದಿದೆಯಲ್ಲ ಸುರಂಗ ಮಾಡಕ್ಕೆ, ಯಾವ್ದು ನಮ್ಮ ಆಗುಂಬೆ ಸುರಂಗ ಮಾಡ್ತಾರಂತ 17 ಕಿಲೋಮೀಟರ್, ಆ ದುಡ್ಡೊಳಗೆ ನೀವು ದಯವಿಟ್ಟು ಲೋಕಲ್ ಜನಕ್ಕೆ ಆಸ್ಪತ್ರೆ ಕೊಡಿ, ಕೊಪ್ಪಲ್ ಕೊಡಿ, ತೀರ್ಥಹಳ್ಳಿ ಕೊಡಿ, ಸಾಗರ ಕೊಡಿ, ಆ ಕಡೆ ಈ ಕಡೆ ಎಲ್ಲ ಹೊನ್ನಾವರಗಳಿಗೆಲ್ಲ ಒಂದೊಂದು ಹಾಸ್ಪಿಟಲ್ ಕಟ್ಕೊಡಿ, ಜನಕ್ಕೆ ಹಾಸ್ಪಿಟಲ್ ಕೊಡಿ, ಪಬ್ಲಿಕ್ ಅಮ್ಯುನಿಟೀಸ್ ಕೊಡಿ, ಸ್ಕೂಲ್ಸ್ ಕಾಲೇಜಸ್ ಕಟ್ಕೊಡಿ, ಬೇರೆ ಬೇರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಮಾಡ್ಕೊಡಿ. ಅಂದ್ರೆ ಇವ್ರು ಹೇಳೋದೇನಂದ್ರೆ ಅಪ್ಪಪ್ಪ ಇಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕು ಜನ ಕೊಪ್ಪ ಇಂದ ತೀರ್ಥಹಳ್ಳಿ ಅಂದ್ರೆ ಅವರು ಆಗುಂಬೆಗೆ ಹೋಗ್ಬೇಕಾದ್ರೆ ಬಹಳ ಕಷ್ಟ ಆಗ್ತಿದೆ, ಬಹಳ ಲೇಟ್ ಆಗತ್ತೆ, ಮಣಿಪಾಲ್ ಹೋಗೋಷ್ಟೊಳಗೆ ತೀರ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು. ಅವ್ರು ಅಷ್ಟ್ ದೂರ ಹೋಗ್ಬೇಕಾಗಿಲ್ಲ, ನೀವು ಲೋಕಲ್ ಹಾಸ್ಪಿಟಲ್ ಕೊಟ್ರೆ ಜನಕ್ಕೆ ಅನುಕೂಲ ಆಗಿರುತ್ತೆ, ಜನ ಅಲ್ಲೇ ಉಳ್ಕೋತಾರೆ. ಯಾಕೆ ಇವ್ರು ಕೊಪ್ಪ ಇಂದ ತೀರ್ಥಹಳ್ಳಿಯಿಂದ ಮಣಿಪಾಲ್ಗೆ ಹೋಗ್ಬೇಕು? ಅಲ್ಲೇ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿ, ಮಾಡ್ಬೋದಲ್ಲ. ಅದು ಬಿಟ್ಬಿಟ್ಟು ಇವ್ರು ರೋಡ್ ಅಗಲ ಮಾಡಿದ್ರೆ ಇವ್ರಿಗೆ ಬರತ್ತಲ್ಲ ಕಿಕ್ ಬ್ಯಾಕ್ಸ್ ಅಂತಾರೆ. ಈಗ ಸುರಂಗ ಮಾಡ್ತಾರಂತೆ ನಮ್ಮ ಇದ್ರೊಳಗೆ ಆಗುಂಬೆ ಒಳಗೆ, ಮುಂಚೆನೆ ಕುಸ್ಕೊಂಡಿದೆ, ಅದು ಕುಸ್ಕೊಂಡ್ಬಿಟ್ಟಿದೆ, 2-3 ಸತಿ ಆಗಿದೆ. ರೋಡ್ ವರ್ಕ್ಸ್ ಮಾಡ್ಬೇಕಾದ್ರೆ ಆನೆಕಲ್ಲಿಂದ ಒಂದ್ ಜಾಗ ಇದೆ, ಅದು ಬಂದ್ಬಿಡಿತ್ತು, ಕೆಳಗಡೆ ಕುಸ್ಕೊಂಡ್ ಬಂದ್ಬಿಡಿತ್ತು, ಅಲ್ಲಿ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ. ಇವ್ರು 17 ಕಿಲೋಮೀಟರ್ ಸುರಂಗ ಮಾಡಿದ್ರೆ ಅಲ್ಲಿನ ಡೆಬ್ರಿ ಎಲ್ಲಿ ತಗೊಂಡ್ ಹೋಗಿ ಹಾಕ್ತಾರೆ? ಅಲ್ಲಿ ಬ್ಲಾಸ್ಟಿಂಗ್ ಮಾಡ್ಬೇಕು. ಬ್ಲಾಸ್ಟ್ ಮಾಡಿದಾಗ ಏನಾಗ್ಬೋದು, ನಮ್ಮ ಹೈಡ್ರಾಲಜಿ ಇದು ಏನಾಗತ್ತೆ ಅಲ್ಲಿ? ಏನ್ ಇವ್ರಿಗೆ ಒಂದ್ ಕ್ಷಣ ಅವ್ರಿಗೆ ಏನು ಕಾಮನ್ ಸೆನ್ಸ್ ಇಲ್ವೇ ಅವ್ರಿಗೆ? ನಾವು ಕೇಳ್ಕೊತಿರೋದು ದಯವಿಟ್ಟು, ಈಗ ಎಲ್ಲರೂ ಒಂದು ಕ್ಲೈಮೇಟ್ ಕ್ರೈಸಿಸ್ ಇದ್ದೀವಿ, ಕ್ಲೈಮೇಟ್ ಎಮರ್ಜೆನ್ಸಿ ಆಗಿದೆ. ಒಂದ್ ಕಡೆ ಬರ ಬಂದ್ರೆ ಏನು ಬೆಳ್ಸಕ್ ಆಗಲ್ಲ, ರೈತರು ಪರದಾಡ್ತಾರೆ, ರೈತರು ಪರದಾದ್ರೆ ನಾವು ಪರದಾಡ್ಬೇಕು, ನಮಗೇನು ಊಟಕ್ಕಿರಲ್ಲ. ಇನ್ನೊಂದ್ ಕಡೆ ಮಳೆ ಹೊಡೆದ್ರೆ ಒಳ್ಳೆ ಜೋರಾಗಿ ಹೊಡಿಯತ್ತೆ, ಈಗ ಅವ್ರು ಬೆಳ್ದಿರೋದು ಕೊಚ್ಕೊಂಡು ಹೋಗ್ಬಿಡತ್ತೆ. ರೈತರಿಗೆ ಒಂದ್ ಕಡೆ ಬರ, ಒಂದ್ ಕಡೆ ದೊಡ್ಡ ಮಳೆ ಬಂದ್ರೆ ಏನು ಉಳ್ಕೊಳಕ್ ಆಗ್ತಿಲ್ಲ, ಅವ್ರು ಪರದಾಡ್ತಿದ್ದಾರೆ. ರೈತರು ಪರದಾಡಿದ್ರೆ ಮುಂಚೆ ಅಷ್ಟೇ ನಾವುಗಳು ಫುಡ್ ಸೆಕ್ಯೂರಿಟಿ ಬರುತ್ತೆ, ಫುಡ್ ಸೆಕ್ಯೂರಿಟಿ ಬಂದ್ರೆ ನೆಕ್ಸ್ಟ್ ಲೆವೆಲ್ ನಾವು ಆಚೆ ಹೋಗ್ಬೇಕಾಗುತ್ತೆ. ಟೈಮ್ ಬಂದಿದೆ, ಇಲ್ಲಿ ಬಂದಿದೀವಿ, ಹೋಗ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಕೇಳ್ಬೇಕಂದ್ರೆ, ರಿಸರ್ಚ್ ಸೈಂಟಿಸ್ಟ್ ಹೇಳೋದು, ಮುಂಚೆ ಲೈಫ್ ಶುರು ಆದಾಗ 95% ವನ್ಯಜೀವಿ ಇತ್ತು, 5% ನಾವಿದ್ವಿ, ಮನುಷ್ಯರು ಇದ್ರು ಅಂದ್ಬಿಟ್ಟು. ಇದು ಈಗ ಹೇಗಾಗಿದೆ ಅಂದ್ರೆ 95% ಮನುಷ್ಯರು,
5% ವನ್ಯಜೀವಿ ಆಗಿದೆ. ಆಮೇಲೆ 50% ನಮ್ಮ ಲ್ಯಾಂಡ್ ಇದನ್ನ ಮಿಸ್ಯೂಸ್ ಆಗಿ ಎಲ್ಲ ಆಗ್ಲೇ ಕಿತ್ತಾಕೊಂಡ್ ಬಂದಿದ್ದಾರೆ. ಬಹಳ ತೊಂದರೆ ಆಗತ್ತೆ ಅಂತ ಅವ್ರು ಹೇಳ್ತಾನೆ ಇದ್ದಾರೆ. ನಮ್ಮ ಸರ್ಕಾರಕ್ಕೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಲಿ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಗಳು, ಎನ್ವೈರನ್ಮೆಂಟ್ ಇವ್ರುಗಳೆಲ್ಲ ಹೇಳಿದ್ದಾರೆ ಈ ತರ ತೊಂದರೆ ಆಗತ್ತೆ ಮುಂದಕ್ಕೆ, ದಯವಿಟ್ಟು ಮುಟ್ಬೇಡಿ ಅಂದ್ರು. ನಮ್ಮ ಕೆಲವು ನಮ್ಮ ರಾಜಕಾರಣಿಗಳು ಇಲ್ಲ ನಾವು ಮಾಡದೇ ಮಾಡ್ತೀವಿ, ಅದೇನಾದ್ರೂ ಏನು ನಮ್ಗೇನು, ನಮ್ಮ ಹೊಟ್ಟೆ ಪಾಡು ಚೆನ್ನಾಗಿದೆ, ನಮ್ಮ ಮಕ್ಳು ಚೆನ್ನಾಗಿದ್ದಾರೆ, ನಮ್ಮ ಮನೆ ಚೆನ್ನಾಗಿದೆ, ಬೇರೆಯವ್ರ ಹಾಳಾದ್ರೆ ನನಗೇನು ಆಗ್ಬೇಕು, ಇಂಥವ್ರು ನಾವು ಹೋಗ್ಬಿಟ್ಟು ಎಲೆಕ್ಟ್ ಮಾಡಿ ಕೂರ್ಸಿದೀವಿ. ಸೊ ಇದು ನಾವೇ ಈಗ ನಾವು ಕಪಾಲಕ್ಕೆ ಹೊಡ್ಕೋಬೇಕು. Yes, ಇಂಥ sir. ಶನಿಗಳಿಗೆಲ್ಲ ಓಟ್ ಹಾಕಿ ಪದಾರ್ತಿದೀವಿ ಅಂತ ಹೇಳ್ಬೇಕು. ಎಸ್ ಸರ್. ಸರ್, ಈಗ ಇನ್ನೊಂದು ನೋಡೋದಾದ್ರೆ, ನೀವು ಹೇಳಿದ್ರಿ ಪ್ರಕೃತಿ ವಿಕೋಪಗಳಿಂದಾಗಿ ಈಗ ಆಲ್ರೆಡಿ ಹವಾಮಾನ ವೈಪರೀತ್ಯಗಳಾಗ್ತಾ ಇದಾವೆ. ಕೆಲವೊಂದ್ ಕಡೆ ರಸ್ತೆಗಳು ಮಾಡ್ಬೇಕಾದ್ರೂ ಕೂಡ ಗುಡ್ಡಗಳು ಕುಸಿದು ಹಲವಾರು ಅನಾಹುತಗಳು ಕೂಡ ಆಗಿರ್ತಕ್ಕಂಥದ್ದು. ಇನ್ನು ನಾವು ಪ್ರಮುಖವಾಗಿ ನೋಡೋದಾದ್ರೆ ಸರ್, ಪಶ್ಚಿಮ ಘಟ್ಟಗಳಲ್ಲಿ ಈಗ ಮತ್ತೊಂದು ಅಣುಸ್ಥಾವರ ಪ್ಲಾಂಟ್ ಅನ್ನ ಕಟ್ಟಬೇಕು, ನಿರ್ಮಾಣ ಮಾಡಬೇಕು ಅಂತ ಈಗ ಆಲ್ರೆಡಿ ಎಲ್ಲ ಸರ್ವೆಗಳು ನಡೆಸ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಅದರ ವಿರುದ್ಧ ಕೂಡ ಹೋರಾಟಗಳು ನಡೀತಾ ಇದಾವೆ. ಈಗ ಆಲ್ರೆಡಿ ಒಂದು ಉತ್ತರ ಕನ್ನಡದಲ್ಲಿ ಈಗ ಕೈಗಾ ಅಣುಸ್ಥಾವರ ಇರೋದ್ರಿಂದ ಮತ್ತೊಂದು ಅಣುಸ್ಥಾವರ ಮಲೆನಾಡಿಗೆ ಬೇಕಾ ಅಥವಾ ಪಶ್ಚಿಮ ಘಟ್ಟಕ್ಕೆ ಬೇಕಾ, ಏನೆಲ್ಲ ತೊಂದರೆಗಳಾಗ್ತವೆ ಅಂತ ಸರ್? ಅಲ್ಲ, ಈಗ ಬೇಸೂರ್ ಅಂದ್ಬಿಟ್ಟು ಸಾಗರ ತಾಲೂಕ್ ಹತ್ರ ಅವರು ಒಂದು ಯೋಜನೆ ಶುರು ಮಾಡಿದ್ದಾರೆ. ಆಲ್ರೆಡಿ ಈ ತರ ನಾವು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮಾಡ್ತಾ ಇದೀವಿ ಅಂದ್ಬಿಟ್ಟು. ಅದರಿಂದ ಇಷ್ಟು ತೊಂದರೆ ಆಗತ್ತೆ ಅಂದ್ಬಿಟ್ಟು ಕೈಗಾಯಿಂದ ತೋರಿಸ್ಕೊಟ್ಟಿದ್ವಿ. ಎಷ್ಟ್ ಜನಕ್ಕೆ ಕ್ಯಾನ್ಸರ್ ಆಗಿದೆ, ಎಷ್ಟ್ ಜನ ಪರದಾಡಿದ್ದಾರೆ. ಆಮೇಲೆ ಅಲ್ಲಿನ ನೀರು, ನಮ್ಮ ಕಾಳಿ ನದಿ ನೀರು ಎಷ್ಟು ಪಾಳಾಗಿದೆ ಅಂದ್ಬಿಟ್ಟು ಎವಿಡೆನ್ಸ್ ಇದೆ, ಸೈಂಟಿಫಿಕ್ ಎವಿಡೆನ್ಸ್ ಇದೆ, ಯಾರು ಸುಮ್ನೆ ಮಾತಾ ಇಲ್ಲ. ಸೊ ಇಷ್ಟೆಲ್ಲ ಆಗ್ತಿದೆ, ತೊಂದರೆ ಆಗ್ತಿದೆ ಜನಕ್ಕೆ ಅಂದಾಗ್ಲು ಇವ್ರು ಬಂದ್ಬಿಟ್ಟು ಇಂತ ಒಂದು ಕ್ರಿಸ್ಟೈನ್ ವೆಸ್ಟರ್ನ್ ಘಾಟ್ಸ್ ಒಳಗೆ ಇವ್ರು ಈ ತರ ಮಾಡ್ಕೊಂಡ್ ಬರ್ತಿರೋದು ಬಹಳ ದೊಡ್ಡ ತಪ್ಪು. ಯಾಕಂದ್ರೆ ಒಂದು ಪಶ್ಚಿಮ ಘಟ್ಟಕ್ಕೆ ಹಾನಿ ಆಗತ್ತೆ, ಇನ್ನೊಂದ್ ಕಡೆ ಮನುಷ್ಯರ ಜೀವಕ್ಕೂ ಬಹಳ ತೊಂದರೆ ಆಗತ್ತೆ. ಸೊ ಇದೆಲ್ಲ ಇದ್ದಾಗ ಯೋಚಿಸ್ಬೇಕು. ಅಲ್ಲ, ನಮ್ಮ ಹತ್ರ ದುಡ್ಡಿದೆ, ಇದನ್ನ ಹೇಗೆ ಒಳ್ಳೇದಾಗೆ ಯೂಸ್ ಮಾಡ್ಕೋಬಹುದು ಯೋಚಿಸ್ಬೋದು. ಆಗಲ್ಲ ಇವ್ರ ಲೆಕ್ಕಾಚಾರನೇ ಬೇರೆ. ಏನ್ ನಮಗ್ ಸಿಕ್ಕತ್ತೆ, ಅವ್ರ ಪಾಕೆಟ್ಗೆ ಎಷ್ಟು ಬರುತ್ತೆ ನೋಡ್ತಾರೆ, ಜನರನ್ನ ಬಿಟ್ಬಿಟ್ಟಿದ್ದಾರೆ. ವನ್ಯಜೀವಿ, ಕಾಡು, ಜನ ಅವ್ರಿಗೆ ಲೆಕ್ಕನೇ ಇಲ್ಲ. ಅವ್ರಿಗೆ ಬೇಕಾಗಿರೋದು ಹಣ ಅಷ್ಟೇ. ಅವ್ರಿಗೆ ಬೇಕಾಗಿರೋದು ತಂದ್ಕೊಂಡು ಅದ್ ದುಡ್ಡು ತಗೊಂಡ್ ಹೋಗ್ತಾರ. ಅವರು ಮನುಷ್ಯರೇ, ಒಂದ್ ದಿವಸ ನಮ್ ತರ ಅವರು ಹೋಗ್ಬೇಕು, ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಲ್ವಾ? ದುಡ್ಡು ತಗೊಂಡ್ ಹೋಗ್ತಾರ. ಆಮೇಲೆ ಅವ್ರು ಮಾಡಿರೋ ತಪ್ಪುಗಳಿಗೆ ಬೇರೆ ಬೇರೆ ಕೋಟ್ಯಾಂತರ ಜನ ಸಾಯಲ್ಲ, ಅವ್ರ ಮಕ್ಕಳು ಸಾಯ್ತಾರೆ, ಅವ್ರ ಮೊಮ್ಮಕ್ಕಳು ಸಾಯ್ತಾರೆ, ಅವ್ರಿಗೂ ಅದೇ ಪರಿಸ್ಥಿತಿ ಬರುತ್ತೆ. ಅದಾದ್ರೂ ಯೋಚಿಸ್ಬೇಕು. ಅಯ್ಯೋ, ನಾನ್ ಮಾಡಿದ್ರೆ ನಮ್ಮ ಮುಂದಿನ ಫ್ಯಾಮಿಲಿಗೂ, ನಮ್ಮ ಮಕ್ಕಳಿನ ಮಕ್ಕಳಿಗೆ ತೊಂದರೆ ಆಗತ್ತೆ ಅಂದ್ಬಿಟ್ಟು ಯೋಚಿಸ್ಬೇಕು. ಅದನ್ನ ನೋಡ್ತಿಲ್ಲ ಇವರು. ಈಗೇನಂದ್ರೆ ನಾವು ಪವರ್ ಒಳಗಿದ್ದೀವಿ, ನಾವೇನ್ ಬೇಕಾದ್ರೂ ಮಾಡ್ಬೇಕು ಅಂದ್ಬಿಟ್ಟು. ಆದ್ರೆ ಜನ ಈಗ ನಿಂತಿದ್ದಾರೆ. ನಾವೆಲ್ಲ ಹೇಳ್ತಾ ಇರೋದು, ನಾವೇನ್ ಅಗೇನ್ಸ್ಟ್ ಅಲ್ಲ, ಯಾರಿಗೂ ಅಗೇನ್ಸ್ಟ್ ಅಲ್ಲ, ಸರ್ಕಾರಕ್ಕೂ ಅಗೇನ್ಸ್ಟ್ ಅಲ್ಲ, ಯಾರ ಪರ್ಟಿಕ್ಯುಲರ್ ಇವ್ರಿಗೂ ಅಗೇನ್ಸ್ಟ್ ಅಲ್ಲ. ನಾವೇ ಹೇಳ್ತಾ ಇರೋದು, ದಯವಿಟ್ಟು ಈಗ ಈ ಸ್ಥಿತಿಯೊಳಗೆ ಕ್ಲೈಮೇಟ್ ಚೇಂಜ್ ಎಮರ್ಜೆನ್ಸಿ ಇದ್ದಾಗ ಇದೆಲ್ಲ ನಾವು ಬೇಕಾಗಿಲ್ಲ. ರಿನ್ಯೂವಬಲ್ ಎನರ್ಜಿ ಇದೆ, ಅದು ಮಾಡಿ. ವಾಟರ್ಗೆ ಬೇರೆ ತರ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸಿ. ಬೆಂಗಳೂರು ತಾನೆ, ನಾವು ಬೆಂಗಳೂರಿಗೆ ನಾವು ಕೇಳ್ತಾ ಇರೋದೇನಂದ್ರೆ, ಬೆಂಗಳೂರವ್ರ ಜನಕ್ಕೆ ದಯವಿಟ್ಟು ಮಾತಾಡಿ, ಕಾಡು ಹೋದ್ರೆ ನಿಮ್ಗೂ ನೀರಿಲ್ಲ ಅಂದ್ಬಿಟ್ಟು. ಬಟ್ ಇವ್ರಿಗೆಲ್ಲ ಬಾಯಿ ತೆಗಿಯಕ್ಕೆ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಅವ್ರ ಹೊಟ್ಟೆ ತುಂಬಿದೆ, ಅವ್ರು ಚೆನ್ನಾಗಿದ್ದಾರೆ, ಅಲ್ಲಿ ಎಲ್ಲಾರು ರೈತರು ಹೆಂಗಾರ ಪಡ್ದಾಡ್ಲಿ, ನಾವು ಇದ್ಕೊಡ್ತೀವಿ ಅಂದ್ಬಿಟ್ಟು ಇವ್ರು ಆಟಿಟ್ಯೂಡ್. ನಾವು ನಿಮ್ಮ ಮಾಧ್ಯಮದವ್ರು ಹೇಳ್ಬೇಕಂದ್ರೆ, ನಾವು ಕಾಯ್ತಾ ಇದ್ವಿ, ಬಟ್ ಇಲ್ಲ, ಅದಾಗ್ಲಿ, ಎಲ್ಲರೂ ಅನುಭವಿಸ್ಬೇಕು. ನೀರ್ ಬರ್ಬಾರ್ದು ಟ್ಯಾಪ್ ಒಳಗೆ, ಅವಾಗ ಎಚ್ಚರಿಕೆ ಆಗತ್ತೆ. ಇಲ್ಲ, ನಮ್ ಪಶ್ಚಿಮ ಘಟ್ಟ ಇಲ್ದವ್ರೆ ನಮ್ಗೆಲ್ಲ ಬಹಳ ತೊಂದರೆ ಆಗತ್ತೆ ಅಂದ್ಬಿಟ್ಟು ಗೊತ್ತಾಗ್ಬೇಕು. ಯಾಕಂದ್ರೆ ಮಾಡಿ, ಪ್ರಾಜೆಕ್ಟ್ಸ್ ಮಾಡಿ, ನಮ್ಮ ರಾಜ್ಯನು ಮುಂದಕ್ಕೆ ಒಳ್ಳೆ GDP ಇರ್ಬೇಕು, ನಮ್ಮ ದೇಶನ ಒಳ್ಳೆ GDP ಆಗ್ಬೇಕು, ನಾವು ಸೂಪರ್ ಪವರ್ ಆಗ್ಬೇಕು, ಯಾರು ಬೇಡ ಅಂತಿಲ್ಲ. ಬಟ್ ಇರೋದನ್ನ ಹಾಳ್ ಮಾಡಿ ನೀವು ಸೂಪರ್ ಪವರ್ ಆಗ್ತೀರಾ ಅಂದ್ರೆ ಹುಚ್ಚತನ, ಫೂಲಿಶ್ನೆಸ್. ಯಾಕಂದ್ರೆ ಒಂದು ನಾವು ಯಾವತ್ತು ನೋಡ್ತೀವಿ, ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಇದ್ರೊಳಗೆ ಅವ್ರ ಮ್ಯಾನಿಫೆಸ್ಟೋ ಒಳಗಿದೆ, ಎಕಲಾಜಿಕಲ್ GDP ಅಂಡ್ ಎಕನಾಮಿಕ್ GDP ಆರ್ 2 sides ಆಫ್ ದ ಸೇಮ್ ಕಾಯಿನ್. ಒಂದೇ ಕಾಯಿನ್ ಎರಡು ಮುಖ. ಎಕನಾಮಿಕ್ GDP, ಎಕಲಾಜಿಕಲ್ GDP ಅಂತ ಅವರೇ ಕೊಟ್ಟಿದ್ದಾರೆ. ಫಸ್ಟ್ ಪೇಜ್ ಒಳಗೆ ಓದ್ಬೋದು ನೀವು. ಅದ್ ಇಟ್ಕೊಂಡು ಮಾಡ್ಕೊಂಡ್ ಬರ್ತಾವ್ರಲ್ಲ. ಸೊ ನಮಗೆ ಅರ್ಥ ಆಗ್ತಿಲ್ಲ, ಹೇಗೆ ಇವರು
ಇವರು ಜನಕ್ಕೋಸ್ಕರ ಇದ್ದಾರಾ ಇವರು ಇಂಡಸ್ಟ್ರಿಯಲಿಸ್ಟ್ಗೋಸ್ಕರ ಇದ್ದಾರಾ? ಇಂಡಸ್ಟ್ರಿಯಲಿಸ್ಟ್ಗಳು ಚೆನ್ನಾಗಿರ್ಲಿ, ಟೈಕೋನ್ ಆಗಿರ್ಲಿ, ಇನ್ನ ದುಡ್ಡು ಮಾಡ್ಲಿ, ಎಂಜಾಯ್ ಮಾಡ್ಲಿ, ಬೇಡ ಅಂತ ಇಲ್ಲ. ಬಟ್ ಜನ ಪರವಾಗಿರ್ಲಿ, ಕೋಟಿ ಕೋಟಿ ಜನ ಇದ್ದಾರೆ, ಸಾಯ್ತಿದ್ದಾರೆ, ಪರದಾಡ್ತಿದ್ದಾರೆ ಅಂದ್ರೆ ನೀವು ಅವ್ರಿಗೆ ತೊಂದರೆ ಕೊಡ್ಕೊಂಡಿದ್ರೆ ನಿಮ್ಗೆಲ್ಲ ಉಡ್ಕೊಂಡ್ ಬರುತ್ತೆ. ನಿಮ್ ಒಬ್ರಿಗಲ್ಲ, ನಿಮ್ ಇಡೀ ಕುಟುಂಬಕ್ಕೆ ಉಡ್ಕೊಂಡ್ ಬರುತ್ತೆ ಶಾಪಗಳು. ಜನ ಸಾಯ್ತಾರಲ್ಲ, ಬಾ ಎಲ್ಲ ಈಗಲೂ ಬೈತಿದ್ದಾರೆ. ಈಗ ನಾವು ಹೇಳ್ತೀವಿ ಹಾಳಾದವ್ರು ಅಂದ್ಬಿಟ್ಟು. ಆತರ ಎಷ್ಟು ಕೋಟಿ ಕೋಟಿ ಜನ ಇವ್ರ ಇದ್ ಮಾಡ್ತಿದ್ದಾರೆ. ಒಂದು ಜ್ಞಾಪಕ ಇಟ್ಬೇಕು ಲೈಫ್ ಒಳಗೆ, ನೀವ್ ಏನು ಬೀಜ ಹಾಕ್ತಿರೋ ಅದೇ ನಿಮ್ಗೆ ಬೆಳ್ಕೊಂಡ್ ಬರೋದು, ವಾಪಸ್ ಬರತ್ತೆ. ಸೊ ಇವತ್ತಿನ ನಮ್ಮ ಇವ್ರುಗಳ ಹೇಳೋದು, ನಮ್ಮ ಪೊಲಿಟಿಷಿಯನ್ಸ್ಗೆ, ದಯವಿಟ್ಟು ಯೋಚಿಸಿ. ನಿಮ್ಗೆ ಪವರ್ ಬಂದ್ರೆ ರೆಸ್ಪಾನ್ಸಿಬಿಲಿಟಿ ಇರಬೇಕು, ನಾಟ್ ಇರ್ರೆಸ್ಪಾನ್ಸಿಬಿಲಿಟಿ. ಆಮೇಲೆ ನಿಮ್ಗೆ ಯಾರು ಹಾಕೊಟ್ಟಿಲ್ಲ ನಮ್ ಕಾಡನ್ನ ಕಿತ್ತಾಕಕ್ಕೆ. ನೀವ್ ಯಾವ ಮರನು ಹಾಕಿಲ್ಲ, ನೀವ್ ಏನು ಬೆಳೆಸಿಲ್ಲ. ಬೇರೆ ನಿಮ್ಮ ಪ್ರಾಪರ್ಟಿಗಳನ್ನ ಡೆವಲಪ್ ಮಾಡ್ಕೊಳಕ್ಕೆ, ಯಾಕಂದ್ರೆ ಇವರೆಲ್ಲ ತಗೊಂಡಿದ್ದಾರೆ 500 ಎಕರೆ 2000 ಎಕರೆ ಇವ್ರುಗಳು ತಗೊಂಡಿದ್ದಾರೆ. ಆ ರೋಡ್ ಅಗಲ ಮಾಡಿದ ತಕ್ಷಣ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಜಾಸ್ತಿ ಆಗತ್ತೆ. ಸೊ ಇವ್ರದೆಲ್ಲ ಆ ಲೆಕ್ಕಾಚಾರ. ಜನ ಓಟ್ ಹಾಕೋರ್ಗೆ ಮೂರ್ಖರು ಅಂತ ನಾವ್ ಹೇಳ್ಬೇಕು. ಸೊ ಇವ್ರದ್ದು ಹೆಂಗಂದ್ರೆ, ನನ್ ಬೆಲೆ ನಾನ್ ಬೆಚ್ಕೋತೀನಿ, ನಿಮ್ ಬೆನ್ ಮೇಲೆ ಇಟ್ಕೊಂಡ್ಬಿಟ್ಟು. ಈಗ ನಮ್ಮ ಇವ್ರ ಬಗ್ಗೆ ಹೇಳ್ತೀನಿ ನೋಡಿ, ನಮ್ B.Y. ರಾಘವೇಂದ್ರ ಅವರು ನಮ್ ಶರಾವತಿ ಹೋರಾಟ ಇದ್ದಾಗ, ಶರಾವತಿ ಪಂಪ್ ಸ್ಟೋರೇಜ್ ಹೋರಾಟ ಇದ್ದಾಗ ಎಲ್ಲ ಒಂದು 30,000 ಜನ ತರ ಸೇರ್ಕೋತಾರೆ ಹೊನ್ನಾವರೊಳಗೆ. ಆಮೇಲೆ ಸಾಗರ್ ಒಳಗೂ ಜನ ಎಲ್ಲ ಸೇರ್ಕೊಂಡು ಆಗತ್ತೆ. ಅವಾಗ ಅವ್ರು ಬಂದು ಹೇಳೋದಂದ್ರೆ, ಇಲ್ಲ ನಾವು ಇದನ್ನ ಹೆಂಗಾರೋ ತಡೆ ಹಾಕ್ಬೇಕು, ಇದಕ್ಕೆ ನಮ್ಮ ಎನ್ವೈರನ್ಮೆಂಟ್ ಗೆ ಬಹಳ ಡೇಂಜರಸ್ ಇದು ಅನ್ಬಿಟ್ಟು ಅವರೇ ಖುದ್ದಾಗಿ ಹೇಳ್ತಾರೆ. ನಮ್ಮ ಹತ್ರ ವಿಡಿಯೋ ರೆಕಾರ್ಡಿಂಗ್ ಇದೆ, ಅವ್ರ ರೆಕಾರ್ಡ್ ಇದೆ. ಆಮೇಲೆ ಅವರೇ ಬಂದ್ಬಿಟ್ಟು ಆಗುಂಬೆ ಒಳಗೆ ಸುರಂಗ ಮಾಡ್ಬೇಕು, ಆರಂಭ ಪಕ್ಕ ರೈಲ್ವೆ ಮಾಡ್ಬೇಕು, ಕೊಡಚಾದ್ರಿ ಒಳಗೆ ರೋಪ್ ವೇ ಮಾಡ್ಬೇಕು, ರೋಡ್ಗಳನ್ನ ಇರೋದು 12 ಮೀಟರ್ ರೋಡ್ ನ 40 ಮೀಟರ್ ಮಾಡ್ಬೇಕು ಕಾಡೊಳಗೆ. ಇವ್ರು ಅವಾಗ ಅವ್ರಿಗೇನು ಅರ್ಥ ಆಗ್ತಿಲ್ವ, ಅವರೇ ಒಂದ್ ಮಾತು ಹೇಳಿದ್ದಾರೆ, ಶರಾವತಿ ಒಳಗೆ ಹಿಂಗ್ ಮಾಡಬಾರ್ದು, ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಬೇಡ ಅಂದ್ಬಿಟ್ಟು ಅವರೇ ಖುದ್ದಾಗೆ ಬಂದ್ಬಿಟ್ಟು ಈಗ ಎಲ್ಲಾ ಪ್ರಾಜೆಕ್ಟ್ಸ್ ಎಲ್ಲದಕ್ಕೂ ನುಗ್ಗೋದು. ಆಮೇಲೆ ಏನಂದ್ರೆ ಅವ್ರದ್ದು ಎಷ್ಟು ಮಟ್ಟಕ್ಕೆ ಅಹಂಕಾರ ಅಂದ್ರೆ, ಫಾರೆಸ್ಟ್ ಸ್ಟಾಫ್ಗೆ ಉಗಿಯೋದು, ಅಲ್ಲಿನ ರೆವಿನ್ಯೂ ಅಫಿಷಿಯಲ್ಸ್ ಬೈಯೋದು, ಅಲ್ಲಿನ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬೈಯೋದು, ಹೆಂಗಾರ ಮಾಡಿ ದುಡ್ಡು ತಂದ್ಬಿಡ್ರಿ. ಸ್ವಾಮಿ, ಆ ದುಡ್ಡು ನೀವೇ ಇಟ್ಕೊಳ್ಳಿ, ಅಕಸ್ಮಾತ್ ನಿಮ್ಗಳಿಗೆ ಅದ್ ಏನಾರು ಆಗ್ಲಿಲ್ವೋ ವಾಪಸ್ ಕೊಟ್ಬಿಡಿ ಸರ್ಕಾರಕ್ಕೆ. ನಾವ್ ಬೇಕಾದ್ರೆ ಭಿಕ್ಷೆ ಬೇಡ್ಬಿಟ್ಟು ಬೇಕಾದ್ರೆ ನಿಮ್ಗೆ ಆ ದುಡ್ಡು ಕೊಟ್ಬಿಡ್ತೀವಿ. ಕಾಡನ್ನ ದಯವಿಟ್ಟು ಬಿಡಿ ಅಂದ್ಬಿಟ್ಟು ನಮ್ಮ ಅವ್ರಿಗೆ ಮೆಸೇಜ್ ಕೊಡ್ತಾ ಇದೀವಿ ವೆರಿ ಕ್ಲಿಯರ್ ಆಗಿ. ಕಾಡನ್ನ ದಯವಿಟ್ಟು ಮುಟ್ಬೇಡಿ, ನಿಮ್ಗೆ ದುಡ್ಡು ಏನು ಇದಾಗಿದೆಯೋ ಭಿಕ್ಷೆ ಬೇಡ, ಭಿಕ್ಷೆ ಬೇಡ್ಬಿಟ್ಟು ನಿಮ್ಗೆ ಕೊಟ್ಬಿಡ್ತೀವಿ. ನಿಮ್ಗೆ ಎಷ್ಟು ಬೇಕು ಹೇಳಿ ಅಷ್ಟು ಭಿಕ್ಷೆ ಬೇಡ್ಬಿಟ್ಟು ನಾವು ಕೊಟ್ಬಿಡ್ತೀವಿ. ಈಗ ಹೇಳಿದ್ರಿ ಅಭಿವೃದ್ಧಿ ಮಾಡ್ಬೇಕು, ಆದ್ರೆ ಕಾಡನ್ನೇ ನುಂಗುವಷ್ಟು ಅಥವಾ ಹವಾಮಾನ ವೈಪರೀತ್ಯವಾಗುವಷ್ಟು ಮಾಡಬಾರ್ದು ಅಂತ ನೀವು ತಿಳಿಸ್ಕೊಟ್ರಿ. ಇನ್ನು ಕೊನೆಯದಾಗಿ ನಾವು ಮಾತಾಡೋದಾದ್ರೆ ಸರ್, ಈಗಾಗಲೇ ಮಲೆನಾಡಿನ ಭಾಗದಲ್ಲಿ ಹಲವಾರು ಯೋಜನೆಗಳಿಂದ ಬಹಳಷ್ಟು ಜನ ನಿರಾಶ್ರಿತರಾಗಿದ್ದಾರೆ. ಉದಾಹರಣೆಗೆ ಈಗ ನೀವು ಹೇಳ್ದಂಗೆ ಶರಾವತಿ ಹಿನ್ನೀರಿನಲ್ಲಿ ಲಿಂಗನಮಕ್ಕಿ ಜಲಾಶಯ ಆದಾಗ ಬ್ಯಾಕ್ ವಾಟರ್ ಅಲ್ಲಿ ಬಹಳಷ್ಟು ಜನ, ಬಹಳಷ್ಟು ಗ್ರಾಮಗಳು ಸ್ಥಳಾಂತರ ಆದವು. ಅವರಿಗೂ ಕೂಡ ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು. ಅವ್ರಿಗಿನ್ನೂ ಸರಿಯಾದಂತ ಸೂರು ಸಿಕ್ಕಿಲ್ಲ, ಸರಿಯಾದಂತ ಪರಿಹಾರ ಸಿಕ್ಕಿಲ್ಲ. ಈಗ ಹೊಸದಾಗಿ ಬರ್ತಕ್ಕಂತ ಯೋಜನೆಗಳಿಂದ ಮತ್ತೆಷ್ಟು ಜನ ಈ ಒಂದು ನಿರಾಶ್ರಿತರಾಗ್ಬೋದು, ಅಥವಾ ಅವರು ಏನೆಲ್ಲ ನೋವುಗಳನ್ನ ಅನುಭವಿಸ್ಬೋದು ಅಂತ ಸರ್? ಈಗ ನೋಡಿ, ಶರಾವತಿ ಟೇಲ್ ಪ್ರಾಜೆಕ್ಟ್ ಮಾಡಿದಾಗ ಇವ್ರು ಎಷ್ಟೋ ಜನಕ್ಕೆ ಡಿಸ್ಪ್ಲೇಸ್ ಆಗ್ತಾರೆ. ಹೈಡ್ರೋ ಪ್ರಾಜೆಕ್ಟ್ ಮಾಡಿದಾಗ ಡಿಸ್ಪ್ಲೇಸ್ ಮಾಡ್ತಾರೆ. ಅವ್ರಿಗೆ ಈಗಲೂ ಜಾಗ ಕೊಟ್ಟಿಲ್ಲ. ಈಗಲೂ ಅವ್ರ ಪಾಪ ಎಲ್ಲಿದ್ದೀನಿ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ನಾಳೆ ಎಲ್ಲೋ ಜಾಗ ಮಾಡ್ಕೊಂಡು ಕೂತಿದ್ದಾರೆ, ನಾಳೆ ಬಂದು ಹೋಗು ಅಂದ್ರೆ ಹೋಗ್ಲೇಬೇಕು. ಯಾಕಂದ್ರೆ ಅವ್ರ ಹತ್ರ ಯಾವ ಪತ್ರನೂ ಇಲ್ಲ, ಅದು ಕೊಟ್ಟಿಲ್ಲ. ಈಗ ಇವರು ಅಗ್ನೇಶಿನಿ ರಿವರ್, ಬೇಡ್ತಿ ರಿವರ್ನ ಬೇರೆ ಕಡೆ ಕಳಿಸ್ತೀವಿ ಅಂತ ಶುರು ಮಾಡಿದಾಗ ಇನ್ನೆಷ್ಟು ಮುಳುಗಡೆ ಆಗತ್ತೆ ಜಾಗ, ಎಷ್ಟ್ ಜನಕ್ಕೆ ತೊಂದರೆ ಆಗತ್ತೆ, ಮನುಷ್ಯರ ಲೋಕಲ್ ಪಾಪ್ಯುಲೇಷನ್ಸ್ಗೆ, ಕಮ್ಯುನಿಟೀಸ್ಗೆ. ಅವ್ರ ಅಲ್ಲೇ ಹುಟ್ಟಿರೋದು, ಅವ್ರ ಅಲ್ಲೇ ಬೆಳ್ಕೊಂಡ್ಬಂದು ಇದನ್ನ ಬೆಳೆಸಿ ನಮಗೂ ಕೊಡ್ತಾರೆ, ಅವರು ತಿಂತಾರೆ. ಸೊ ನೀವು ಅವ್ರನ್ನೆಲ್ಲ ಹಾಳು ಮಾಡಿ ನೀವು ಬೇರೆ ಕಡೆಗೆಲ್ಲ ನೀರ್ ಕಳಿಸ್ತೀವಿ ಅಂದ್ರೆ ಮೂರ್ಖತನ ಅಂತ ಹೇಳ್ಬೇಕು. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಒಂದು ನ್ಯಾಚುರಲ್ ಫ್ಲೋ ಇರೋದನ್ನ ನೀವು ಸ್ಟಾಪ್ ಮಾಡ್ಬಾರ್ದು. ಈ ಡ್ಯಾಮ್ಗಳು ಮಾಡಿರೋದೇ ದೊಡ್ಡ ತಪ್ಪು ಅಂತ ಹೇಳ್ತಾರೆ ಸೈಂಟಿಸ್ಟ್ಗಳು. ಸೊ ನಾವು ಗೊತ್ತಿದೆ ಉತ್ತರಾಖಂಡ್ ಒಳಗೆ ಏನಾಗಿದೆ ಅಂದ್ಬಿಟ್ಟು, ಒಂದ್ ಕಡೆ ಅವರು ಎಲ್ಲ ಒಳ್ಳೆ ಟೂರಿಸಂ ಬರ್ತಿದೆ, ಜನ ಎಲ್ಲ ಬರ್ತಿದ್ದಾರೆ ಅಂದ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ರಿವರ್ನ ಡೈವರ್ಟ್ ಮಾಡ್ತಾರೆ.
ಟೂರಿಸಂ ಡೆವಲಪ್ ಮಾಡ್ತಾರೆ. ಒಂದ್ 4 ವರ್ಷದಿಂದ ಒಂದ್ ಜೋರ್ ಮಳೆ ಆಗತ್ತೆ, ಎಕ್ಸ್ಟ್ರೀಮ್ ರೈನ್ಸ್ ಆಗತ್ತೆ. ಅಲ್ಲಿ ಎಲ್ಲಿ ರಿವರ್ ನ ಡೈವರ್ಟ್ ಮಾಡಿದ್ರು ಅಲ್ಲಿಗೆ ವಾಪಸ್ ಹೋಗುತ್ತೆ ರಿವರ್. ಅಲ್ಲಿ ಇರೋದ್ನೆಲ್ಲ ಕೊಚ್ಕೊಂಡು ಹೋಗ್ಬಿಡತ್ತೆ. ಸೊ ಇವ್ರಿಗೆ ಎಕೋ ಟೂರಿಸಂ ಬೇಕು, ಇವ್ರಿಗೆ ಹೈಡ್ರೋ ಪ್ರಾಜೆಕ್ಟ್ ಬೇಕು, ಇವ್ರಿಗೆ ರೋಡ್ ಅಗಲ ಮಾಡ್ಬೇಕು, ಇವ್ರಿಗೆ ಮೈನಿಂಗ್ ಪ್ರಾಜೆಕ್ಟ್ ಬೇಕು. ಎಲ್ ಮಾಡ್ಬೇಕು ಮಾಡ್ಬೇಕು, ಎಷ್ಟು ಮಾಡ್ಬೇಕು ಮಾಡ್ಬೇಕು ಅಂದ್ಬಿಟ್ಟು. ಈಗ ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಿರೋ ದಯವಿಟ್ಟು, ಈಗ್ಲೇ ಜನ ರೋಡ್ಗೆ ಇಳಿದಿದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಿ, ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಶುರು ಆಗಿದೆ, ಮಕ್ಕಳು ಇಳಿದಿದ್ದಾರೆ, ಜೆನ್ಸಿ ಬಂದಿದ್ದಾರೆ. ಈಗ ಜೆನ್ಸಿ ಮಾತು ಕೇಳಿ, ನಮ್ಮ ಮಾತು ಕೇಳ್ಬೇಡಿ. ನಾವೆಲ್ಲ ಬೇಕಾಬಿಟ್ಟಿದವರು. ಅವ್ರಿಗಾದ್ರು ಫ್ಯೂಚರ್ಗೆ ಇರೋರು ಬಿಡಕ್ಕೆ ಬಿಡಿ, ಯಾಕಂದ್ರೆ ಅವ್ರ ಮಕ್ಳಿಗೆ ಚೆನ್ನಾಗ್ ಆಗ್ಬೇಕು. ನೀವೇನಾದ್ರು ಇದೇ ತರ ಪುಷ್ ಮಾಡ್ತಿದ್ರೆ ರೋಡ್ಗೆ ಇಳಿತಾರೆ, ಸುಮ್ನೆ ಅನ್ಫಾರ್ಚುನೇಟ್ ಆಗಿ ಗಲಾಟೆ ಆಗತ್ತೆ, ನಿಮ್ಗೂ ಹೆಸರು ಕೆಟ್ಟೋಗುತ್ತೆ, ಒಂದಷ್ಟು ಜನ ಸಾಯ್ತಾರೆ ಈ ಅಜಿಟೇಷನ್ ಒಳಗೆ. ಆ ಸ್ಥಿತಿಗೆ ನಾವು ಹೋಗ್ಬಾರ್ದು, ಯಾರು ಏನು ಗಲಾಟೆ ಮಾಡ್ಕೋಬಾರ್ದು. ಕ್ಲೆವರ್ ಆಗಿ ಇಂಪ್ರೂಡೆಂಟ್ ಆಗಿದ್ದಿ ನೀವು ದಯವಿಟ್ಟು ಈ ಪ್ರಾಜೆಕ್ಟ್ಸ್ನೆಲ್ಲ ದಯವಿಟ್ಟು ಶೆಲ್ವ್ ಮಾಡಿ. ನಿಮ್ಮ ಹತ್ರ ದುಡ್ಡು ಇದೆ, ಆ ದುಡ್ಡನ್ನ ನೀವು ಇಟ್ಕೊಂಡು ಜನಕ್ಕೂ ಅನುಕೂಲ ಮಾಡ್ಕೊಡಿ. ಅಲ್ಲಿನ ಲೋಕಲ್ ಜನಕ್ಕೆ ಕೊಡಿ. ಯಾರ್ಯಾರಿಗೆ ಅವ್ರಿಗೆ ಜಾಗ ಕೊಟ್ಟಿಲ್ವೋ ಬೇರೆ ಕಡೆ ಅವ್ರಿಗೆ ಜಾಗ ಕೊಡಿ. ಅವ್ರಿಗೆ ಯಾರಿಗೂ ಹಾಸ್ಪಿಟಲ್ ಇಲ್ಲ, ಹಾಸ್ಪಿಟಲ್ ಕೊಡಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಿ. ಅಲ್ಲಿ ಶಾಲೆಗಳು ಕಾಲೇಜ್ಗಳು ಕಟ್ಟಿ, ಅಲ್ಲಿನ ಪಬ್ಲಿಕ್ ಅಮ್ಯುನಿಟೀಸ್ ಕೊಡಿ, ಲೈಬ್ರರಿ ಕೊಡಿ, ಬೇರೆ ಬೇರೆ ಫೆಸಿಲಿಟಿ ಕೊಡಿ, ಅಮ್ಯೂಸ್ಮೆಂಟ್ ಪಾರ್ಕ್ ಕೊಡಿ, ಅವ್ರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೊಡಿ. ಅದು ಬಿಟ್ಬಿಟ್ಟು ಅವ್ರ ಬೆನ್ ಮೇಲೆ ನೀವು ಇಟ್ಕೊಂಡು, ಲೋಕಲ್ ಜನದ ಮೇಲೆ ಬೆನ್ ಮೇಲೆ ಬಂದೂಕ್ ಇಟ್ಕೊಂಡು ನೀವು ಶೂಟ್ ಮಾಡ್ತಿದ್ರೆ, ಈ ತನಕ ನೋಡಿದಾರ ಜನ, ಇನ್ ಮುಂದೆ ಸುಮ್ನೆ ಇರಲ್ಲ. ಆಲ್ರೆಡಿ ತೋರಿಸ್ತಿದ್ದಾರೆ ಶಿವಮೊಗ್ಗದ ಮತ್ತೆ ನಮ್ಮ ಉತ್ತರ ಕನ್ನಡದ ಜನ ಹೇಗೆ ಇಳಿದಿದ್ದಾರೆ ರೋಡ್ಗೆ ಅಂದ್ಬಿಟ್ಟು. ಮುಂದಕ್ಕೆ ಜಾಸ್ತಿ ಆಗತ್ತೆ. ಈ ತರ ಬೇಕಾಗಿಲ್ಲ ನಮ್ಮ ದೇಶದೊಳಗೆ. ಎಲ್ಲ ಅಮಿಕೇಬಲ್ ಆಗಿ ಕೂತಿ ಇನ್ ದ ಇಂಟ್ರೆಸ್ಟ್ ಆಫ್ ಪೀಪಲ್. ಯಾಕಂದ್ರೆ ನಾವೆಲ್ಲ ಬದುಕೋಬೇಕಂದ್ರೆ ಕಾಡಿರ್ಬೇಕು, ಕಾಡಿಲ್ಲ ಅಂದ್ರೆ ನಾವಿಲ್ಲ. ಸೊ ಪಶ್ಚಿಮ ಘಟ್ಟನ ನೀವು ದಯವಿಟ್ಟು ಯಾವ್ದು ಏನು ಮಾಡಕ್ ಹೋಗ್ಬೇಡಿ. ಈಗ 300 ಸ್ಕ್ವೇರ್ ಕಿಲೋಮೀಟರ್ ಬಿಡ್ತಿದ್ದಾರೆ ನಮ್ಮ ಶೆಟ್ಟಿಹಳ್ಳಿ ಒಳಗೆ. ಎಲ್ಲಿ ಇದ್ ಮಾಡ್ತಾರೆ. ಆಮೇಲೆ ಎಷ್ಟು ಮಟ್ಟಕ್ಕಿದೆ ಅಂದ್ರೆ ಇದ್ರೊಳಗೆ ಹೇಳ್ಬೇಕು ನಾವು, ಇವ್ರು ಒಂದ್ ಕಡೆ ಕಾಡು ಬಿಟ್ಬಿಟ್ಟು ಅದನ್ನ ಕಾಂಪನ್ಸೇಟ್ ಮಾಡಕ್ಕೆ ಕಾಡು ಒಳಗೆ ಇವ್ರು ಗಿಡ ಹಾಕ್ತಾರಂತೆ, ಅಫಾರೆಸ್ಟೇಷನ್ ಮಾಡ್ತಾರಂತೆ. ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಅಂತೀವಿ, ಕ್ಯಾಂಪ. ಇವರು ಅದನ್ನ ಮಾಡ್ತಿದ್ದಾರೆ. ಯಾರ್ಗ್ರಿ ನೀವು ಮೋಸ ಮಾಡ್ಕೊಂಡ್ ಕೂತಿದ್ದೀರಾ? ಇಲ್ಲ, ಜನ ನೋಡ್ತಿದ್ದಾರೆ, ಕಣ್ಣಿದೆ ಜನಕ್ಕೆ, ಕಿವಿ ಇದೆ, ಆಮೇಲೆ ನಿಮ್ಕಿನ ಜಾಸ್ತಿ ಬುದ್ಧಿ ಇದೆ ಜನಕ್ಕೆ. ನೀವ್ ಬೇರೆ ಇಷ್ಟು ನೋಡ್ಬೋದು, ಜನ ಇಷ್ಟು ನೋಡ್ತಾರೆ. ಸೊ ಇನ್ ಮುಂದೆ ಈ ತರ ನೀವು ಆಡಕ್ಕೆ ಜನ ಬಿಡೋದಿಲ್ಲ. ಯಾಕಂದ್ರೆ ನಾವೆಲ್ಲ ಸುಮ್ನೆ ವಿರೋಧ ಹೋರಾಟ ಜಗಳಕ್ಕೆ ಅಗೇನ್ಸ್ಟ್ ಆಗಿ ಮಾಡಕ್ ಯಾರು ಇಲ್ಲ. ನಾವ್ ಕೇಳ್ಕೊತಿರೋದು ಇರೋದನ್ನ ಬಿಡಿ. ಈಗ ಕರ್ನಾಟಕದೊಳಗೆ ಕೇವಲ 20% ಕಾಡಿದೆ. ಆ ಕಾಡೊಳಗೆ ಕೇವಲ 4% ವನ್ಯಜೀವಿಗಿದೆ. ಆ ವನ್ಯಜೀವಿ ಜಾಗ ಎಲ್ಲ ನೀವು ಹಾಳು ಮಾಡ್ಕೊಂಡ್ ಬರ್ತಿದ್ದೀರಾ. ಎಕೋ ಟೂರಿಸಮ್, ಹೈಡ್ರೋ ಪ್ರಾಜೆಕ್ಟ್, ರೋಡ್ ಲೀನಿಯರ್ ಪ್ರಾಜೆಕ್ಟ್ಸ್, ಆ ಪ್ರಾಜೆಕ್ಟ್ಸ್ ಮಾಡ್ಕೊಂಡ್ ಬಂದ್ರೆ ಆಲ್ರೆಡಿ ಮಾನವ ಮತ್ತೆ ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗ್ತಾ ಬರ್ತಾ ಇದೆ. ಇನ್ನ ಜಾಸ್ತಿ ಆಗತ್ತೆ. ಒಂದ್ ಕಡೆ ಖರ್ಚು ಮಾಡ್ತಿದ್ದಾರೆ. ಲೆಪರ್ಡ್ ಟಾಸ್ಕ್ ಫೋರ್ಸು, ಎಲಿಫೆಂಟ್ ಟಾಸ್ಕ್ ಫೋರ್ಸು, ಈ ಟಾಸ್ಕ್ ಫೋರ್ಸು, ಆ ಟಾಸ್ಕ್ ಫೋರ್ಸ್ ಮಾಡ್ಕೊಂಡ್ಬಿಟ್ಟು ಖರ್ಚು ಮಾಡ್ತಾರೆ. ಅದಕ್ಕೆ ನೀವು ಇನ್ನ ಜಾಸ್ತಿ ಆಗತ್ತೆ. ನೀವು ಮಾಡೋ ನಾಶಕ್ಕೆ ಇನ್ನ ಎಸ್ಕಲೇಷನ್ ಆಗೇ ಆಗತ್ತೆ. ಸೊ ರೋಡ್ಗೆ ನೀವು ಆನೆಗಳು ನೋಡ್ಬೋದು, ನಾಳೆ ಟೌನ್ ಒಳಗೆ ಆನೆ ನೋಡ್ಬೋದು. ಅಲ್ಲಲ್ಲಿ ಚಿರತೆ ಅಂತೂ ಬಂದ್ಬಿಟ್ಟಿದೆ, ಬೆಂಗಳೂರಿಗೂ ಬಂದ್ಬಿಟ್ಟಿದೆ. ಇನ್ನೇನ್ ಸ್ವಲ್ಪ ದಿನಕ್ಕೆ ಹೋದ್ರೆ ಆನೆಗಳು ಬೆಂಗಳೂರಿಗೂ ಬರ್ಬೋದು. ಆತರ ನಾವು ಮಾಡ್ಕೊಂಡ್ ಬರ್ತಾ ಇದ್ವಿ. ಆಲ್ರೆಡಿ ಬನ್ನರ್ಘಟ್ಟನ ಹಾಳು ಮಾಡಕ್ ಕೂತವ್ರೆ, ಇನ್ನ ಹಾಳು ಮಾಡಕ್ ಬಂದಿದ್ದಾರೆ. ಸೊ ಇನ್ನ ಬರುತ್ತೆ. ಆನೆಗಳು ಯಾಕೆ ಬರ್ಬಾರ್ದು? ವಿಧಾನಸೌಧಕ್ಕೆ ಬಂದ್ರೆ ನಮ್ಗೆ ಇನ್ನ ಖುಷಿ, ಎಲ್ಲಾರು ಒಳ್ಳೆ ಸೆಲೆಬ್ರೇಟ್ ಮಾಡ್ಬೋದು. ಇವ್ರು ಮೆರವಣಿಗೆ ಮಾಡ್ತಾರೆ, ಅಲ್ಲಿಂದ ಆನೆ ತಗೊಂಡು ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗೋದು, ಲಾಲ್ಬಾಗ್ ಕರ್ಕೊಂಡು ಹೋಗೋದು, ಯಾವ್ದಾದ್ರು ಫಂಕ್ಷನ್ಗೆ ಮಾಡೋ. ಅದು ಟೇಮ್ಡ್ ಎಲಿಫೆಂಟ್ಸ್, ಕ್ಯಾಪಿಟಲ್ ಎಲಿಫೆಂಟ್ಸ್, ಲೈವ್ ಎಲಿಫೆಂಟ್ಸ್ ವಿಧಾನಸೌಧಕ್ಕೆ ಬಂದ್ಬಿಟ್ರೆ ಅವಾಗ ಅರ್ಥ ಆಗತ್ತ, ಓ ಹೌದಪ್ಪ, ನಮ್ಗೆ ಇವಾಗ ಆನೆಗಳು ನಮಗೂ ಕಾಟ ಕೊಡ್ತಿದೆ ಅಂದ್ಬಿಟ್ಟು ನಮ್ಮ ಪೊಲಿಟಿಷಿಯನ್ಸ್ಗೆ ಗೊತ್ತಾಗ್ಬೇಕು. ಯಾಕಂದ್ರೆ ನಾವ್ ಹೇಳ್ತಾ ಇದೀವಿ ಅದು ಒಂದ್ ಆಗ್ಬೇಕು, ಮತ್ತೆ ನೀರು ಟ್ಯಾಪ್ ಓಪನ್ ಮಾಡಿದಾಗ ನೀರ್ ಬರ್ಬಾರ್ದು, ಅವಾಗ ನಮ್ಗೆ ಎಚ್ಚರಿಕೆ ಆಗತ್ತೆ. ಎಸ್ ಸರ್. ಪಶ್ಚಿಮ ಘಟ್ಟಗಳಂದ್ರೆ ನೀವು ತಿಳಿಸ್ಕೊಟ್ಟಂಗೆ ಕೇವಲ ಅದೊಂದು ಕಾಡಲ್ಲ, ವನ್ಯಜೀವಿ ಮೃಗಗಳಾಗಿರ್ಬೋದು ಅಥವಾ
ನಮ್ಮ ರಾಜ್ಯಕ್ಕೇನೆ ನೀರು ಸಿಗ್ತಕ್ಕಂತ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅತ್ಯಂತ ನೀರಿನ ಸೋರ್ಸ್ ಅಂತಾನೆ ಹೇಳ್ಬೋದು. ಆದ್ರಿಂದ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಆದಷ್ಟು ಅಭಿವೃದ್ಧಿ ಮಾಡ್ಬೇಕು. ಆದ್ರೆ ಅದು ಅಭಿವೃದ್ಧಿ ಪೂರಕವಾಗಿರ್ಬೇಕು, ಮಾರಕವಾಗಿರ್ಬಾರ್ದು ಅಂತಕ್ಕಂತ ಅತ್ಯಂತ ಮೌಲ್ಯವಾದಂತಹ ಮಾಹಿತಿಯನ್ನ ತಿಳಿಸ್ಕೊಂಡಂತಹ ಹಿರಿಯ ಪತ್ರಕರ್ತರು ಹಾಗೂ ಪರಿಸರವಾದಿಗಳಂತಹ ಜೋಸೆಫ್ ಓಆರ್ ಸರ್ಗೆ ಧನ್ಯವಾದಗಳು ಸರ್. ಇದೇ ರೀತಿ ಆಸಕ್ತಿದಾಯಕ ಚರ್ಚೆಗಳಿಗೆ ದ ಫೆಡರಲ್ ಕರ್ನಾಟಕದ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇರಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್‌ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.